ಮುಗಿಯುತ್ತಿದೆಯೇ ಕೇಳಬರೇನಿ ಮುಗಿಸಲಿ. ಸಂವಿಧಾನದ ವಿಧಿಗಳು ತಿಳಿ ಹೆಡ್ಲೈನ್ ಅದ ಇಲ್ಲ ರೀ. ಮೊದಲು ಸಂವಿಧಾನ ಜಾರಿಗೆ ಬಂದ ಸಂವಿಧಾನದ ವಿಧಿಗಳ ಸಂಖ್ಯೆ ಎಷ್ಟಿತ್ತು? 395. ಸ್ಟಾರ್ಟಿಂಗ್ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನದ ವಿಧಿಗಳ ಸಂಖ್ಯೆ 395 ಇದೆ. ಈಗ 464ಕ್ಕಿಂತ ಎಕ್ಸಾಕ್ಟ್ ಅಂತ ಹೇಳ್ಬೇಡ್ರಿ, ಹಿಂಗೆ ಹೇಳಿ 464 ಅದು ಇಂತ ಹೆಚ್ಚು ಇವೆ. 464ಕ್ಕಿಂತ ಅಧಿಕವಾಗಿವೆ. ಆಯ್ತ್ರೆ. ನೆಕ್ಸ್ಟ್, ಸಂವಿಧಾನದಲ್ಲಿ ಮೊದಲ ಟೋಟಲ್ ಭಾಗಗಳು ಎಷ್ಟಿದ್ದು? 22 ಭಾಗಗಳು ಇದ್ದು. ಈಗ ಎಷ್ಟು ಭಾಗಗಳು ಇವೆ? 25 ಭಾಗಗಳು ಇವೆ. ಇದು ಬರ್ಬೋದು. ಮೊದಲು 22 ಭಾಗಗಳು ಇದ್ದು ಈ ಸದ್ಯಕ್ಕೆ ಎಷ್ಟದವ? 25. ಸಂವಿಧಾನದ ಭಾಗ 1 ಏನನ್ನು ಹೇಳುತ್ತದೆ ಅಂದ್ರ, ಇದು ಪ್ರಸ್ತಾವನೆ ಹೊರತುಪಡಿಸಿದ ಭಾಗ 1 ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರವನ್ನು ವಿವರಿಸುತ್ತದೆ. ಭಾರತದ ಒಕ್ಕೂಟದ ಹೆಸರು ಏನನ್ನು ಸ್ಟಾರ್ ಹಾಕರಿ? ಇಂಡಿಯಾ, ದಟ್ ಈಸ್ ಭಾರತ್. ಅಂಥೇಳಿ ಅಲ್ಲ, ಇಂಡಿಯಾ ಎಂದರೆ ಭಾರತ ಅಂತೇಳಿ ಅಲ್ಲ. ಭಾರತದ ರಾಜ್ಯ ಕ್ಷೇತ್ರ ಎಷ್ಟದಂದ್ರ 32,87,200 ಕಿಮಿ ಅಂದ್ರ ಚದುರ ಕಿಲೋಮೀಟರ್. ಪ್ರಪಂಚದ ಜಾಗತಿಕ ಭೌಗೋಳಿಕ ಪ್ರದೇಶದೊಳಗೆ ಎಷ್ಟು ಪರ್ಸೆಂಟೇಜ್ ಅದ? ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ? 7ನೇ ದೊಡ್ಡ ರಾಷ್ಟ್ರ. ಎಷ್ಟು? ಹೊಸ ರಾಜ್ಯಗಳ ಸೇರ್ಪಡೆಯ ಬಗ್ಗೆ ಸಂವಿಧಾನದ ಎಷ್ಟನೇ ವಿಧಿ? ಸ್ಟಾರ್ ಹಾಕರಿ. ಹೊಸ ರಾಜ್ಯಗಳನ್ನು ರಚನೆ ಮಾಡುವುದು, ಹೆಸರು ಬದಲಾವಣೆ, ಗಡಿ ಬದಲಾವಣೆ, ಹೆಸರು ಬದಲಾವಣೆ, ಈ ಎಲ್ಲ ಅಧಿಕಾರ ಯಾರಿಗದ? ಸಂಸತ್ತಿಗೆ ಅದ. ಬಟ್ ಯಾವ ಸಚಿವಾಲಯದಲ್ಲಿ ಇದೆ? ಸಂಸತ್ತು ಗೃಹ ಸಚಿವಾಲಯಕ್ಕೆ ಪವರ್. ಗೃಹ ಸಚಿವಾಲಯ. ನಾಲ್ಕನೇದು ಇಂಪಾರ್ಟೆನ್ಸ್ ಬರಲ್ಲ, ಸುಮ್ಮನೆ ಅದ್ರ ಮಾಹಿತಿ ಇರ್ತಾವ. ಒಂದು ಹೊಸ ರಾಜ್ಯ ರಚನೆಯಾಗಬೇಕಾದರೆ ಸಂವಿಧಾನದ ಎಷ್ಟನೇ ಅನುಸೂಚಿಯಲ್ಲಿ ಬದಲಾವಣೆಯಾಗುತ್ತದೆ? 1ನೇ ಶೆಡ್ಯೂಲ್. ಹೊಸ ರಾಜ್ಯ ರಚಿಸುವ ಅಧಿಕಾರ ಯಾರು ಹೊಂದಿದ್ದಾರೆ? ಸಂಸತ್ತು. ಇಷ್ಟು ತಾವು ಬರೀರಿ. ನೆಕ್ಸ್ಟ್ ಬರದ್ರಿ ಭಾಗ 2. ಪ್ಲೀಸ್ ಜರ ಮುತ್ತ ಹೋಗ್ಬ. ಪೌರತ್ವ. ಭಾರತದಲ್ಲಿ ಎಂಥ ಪೌರತ್ವವಿದೆ? ಏಕ ಪೌರತ್ವ ಪದ್ಧತಿ ಎಲ್ಲಿದಿಂದ ತೋಳಿದೀವಿ? UK. ಹಾಗಾದರೆ ದ್ವಿಪೌರತ್ವ ಪದ್ಧತಿ ಯಾವ ದೇಶದಲ್ಲಿ ಇದೆ? USA ದ್ವಿಪೌರತ್ವ ಪದ್ಧತಿ ಇದೆ. ಹಾಗಾದರೆ ಭಾರತದಲ್ಲಿ ಎಂಥ ಪದ್ಧತಿ ಇದೆ? ಏಕ ಪೌರತ್ವ. ಭಾರತದಲ್ಲಿ ಇದೆ. ಇನ್ನ ಪೌರತ್ವದ ಕುರಿತು ಎಷ್ಟನೇ ವಿಧಿಗಳು ವಿವರಿಸುತ್ತವೆ? 5ರಿಂದ 11. ಇನ್ನ ಪೌರತ್ವಕ್ಕೆ ಸಂಬಂಧಿಸಿದ ಕಾಯ್ದೆ ಯಾವಾಗ ಬಂದದಂದ್ರೆ 1950. ಭಾರತದ ಪೌರತ್ವ ಕಾಯ್ದೆ. ಹೌದು, ಪೌರತ್ವ ಪಡೆದುಕೊಳ್ಳುವ ವಿಧಗಳು ಎಷ್ಟದ?
ಪೌರತ್ವ ಪಡೆಯುವ ವಿಧಗಳು. ಪೌರತ್ವ ಪಡೆಯಲು ಎಷ್ಟು ಪ್ರಕಾರಗಳದವ? 55 1955 55ರ 50ಕ್ಕೆ ಸಂವಿಧಾನ ಬಂದ ನಡೆದೆ ಪೌರತ್ವ, ಬಟ್ 55ಕ್ಕೆ ಜಾರಿ. ಪೌರತ್ವ ಕಳೆದುಕೊಳ್ಳುವುದು ನೆಕ್ಸ್ಟ್. ಇಷ್ಟು ನಮಗ ಗೊತ್ತಿರಬೇಕು. ಪೌರತ್ವ ಕಳೆದುಕೊಳ್ಳುವುದು. ಪೌರತ್ವಕ್ಕೆ ಸಂಬಂಧಿಸಿದ ಎಲ್ಲಾ ನಿಯಮಗಳನ್ನು ಯಾರು ರೂಪಿಸುತ್ತಾರೆ? ಸಂಸತ್ತು. ಇಲ್ಲದ ನೋಡಿ, ಎಲ್ಲಾ ನಿಯಮಗಳು ಯಾರು ರೂಪಿಸ್ತಾರ್ರಿ? ಸಂಸತ್ತು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು ನ್ಯಾಯಸಮ್ಮತವಾಗಿ ಎಷ್ಟನೇ ಭಾಗದ ಬರ್ತಾವ? ಎಲ್ಲಿದಿಂದ ಎಲ್ಲಿ ತನ, ಯಾವ ದೇಶದಿಂದ? ಹಾಗಾದರೆ ಮೂಲಭೂತ ಹಕ್ಕುಗಳ ಸಮಿತಿಗೆ ಅಧ್ಯಕ್ಷ ಯಾರಿದ್ರು? ಸಮಿತಿ ಅಧ್ಯಕ್ಷ ಎಸ್ ವಿ ಪಟೇಲ್. ಹಾಗಾದರೆ ಉಪ ಸಮಿತಿ ಅಧ್ಯಕ್ಷರು, ಉಪ ಸಮಿತಿಗೆ ಯಾರಿದ್ರು? ಜೆ ಬಿ ಕೃಪಲಾನಿ. ವೃತ್ತಿಯೊಳಗೆ ಏನಿದ್ರು? ಶಿಕ್ಷಕರಾಗಿದ್ದರು. ಇವು ನ್ಯಾಯಸಮ್ಮತವಾಗಿವೆಯೋ? ನ್ಯಾಯಸಮ್ಮತವಾಗಿವೆ. ಮೊದಲು ಏಸು ಮೂಲಭೂತ ಹಕ್ಕುಗಳು ಇದ್ದು ಅಂತ ಕೇಳ್ತಾರ. 7 ಇದ್ದು. ಈಗ ಹಿಂಗ್ ಬರೀ 7 ಬರೋದು ಕಾಟ್ ಹಾಕ್ರಿ, 6 ಬರೋದು ರೈಟ್ ಹಾಕ್ರಿ. ಸಮಾನತೆಯ ಹಕ್ಕು ಎಲ್ಲಿಂದ ಎಲ್ಲಿಗೆ ಬರ್ತಾವ? 14ರಿಂದ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಷ್ಟನೇ ವಿಧಿ? ಧರ್ಮ, ಜಾತಿ, ವಂಶ, ಜನ್ಮಸ್ಥಳ, ಲಿಂಗ ಆಧಾರದ ಮೇಲೆ ತಾರತಮ್ಯ ನಿಷೇಧ. ಸಾರ್ವಜನಿಕ ನೇಮಕಾತಿಯಲ್ಲಿ ಸಮಾನ ಅವಕಾಶ. ಅಸ್ಪೃಶ್ಯರನ್ನು ಅನ್ಟಚೇಬಲ್ಸ್ ಎಂದು ಕರೆದವರು ಎಚ್.ಎಸ್. ರಿಸ್ಲೆ ಕರೆದಿದ್ದಾರೆ. UPSC ಕ್ವಶನ್. ಬಿರುದುಗಳ ರದ್ದತಿ. ಯಾವ ಬಿರುದುಗಳನ್ನು ಹೊರತುಪಡಿಸಿ? ಮಿಲಿಟರಿ ಶೈಕ್ಷಣಿಕ ಬಿರುದು ಹೊರತುಪಡಿಸಿ. ಡಾಕ್ಟರೇಟ್ ಪಡೆದ್ರೆ ಅಂದ್ರೆ ಬರೀಬಹುದು. ಶೈಕ್ಷಣಿಕ ಬಿರುದು ಹೊರತುಪಡಿಸಿ. ಹಾಗಾದರೆ ಏನದಂದ್ರ ಯಾವ ಪ್ರಕರಣ ಅಂತ ಕೇಳ್ತಾರ? 1954 ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಭಾರತದ ಒಕ್ಕೂಟ ಪ್ರಕರಣ. ಭಾರತ ರತ್ನ ಅದು ಒಟ್ಟರು ಬರ್ಕೊಳಕ್ ಬರಲ್ಲ. ತಮ್ಮ ಹೆಸರಿನ ಹಿಂದೆ ಮುಂದೆ ಭಾರತ ರತ್ನ ಬರೀಬಾರದು ಅಂತ ಹೇಳ್ತದ್ರಿ ಬಾಲಾಜಿ ರಾಘವನ್ ವರ್ಸಸ್ ಭಾರತದ ಒಕ್ಕೂಟ ಪ್ರಕರಣದಲ್ಲಿ. ನೆಕ್ಸ್ಟ್ ಬರದ್ರಿ ಪ್ರಕರಣ ನಂಬರ್ 19. ಹಾಗಾದರೆ ಏನದಂದ್ರ ಇದು ಯಾವ್ದು ಹೇಳಿ? ಸ್ವಾತಂತ್ರ್ಯದ ಹಕ್ಕುಗಳು. 1900 ನೀವು ಇಲ್ಲಿ ಸೈಡಿಗೆ ಹಿಂಗ್ ಬರೀಬಹುದು. ಸ್ವಾತಂತ್ರ್ಯದ ಹಕ್ಕುಗಳು ಅಂತೇಳಿ ಸೈಡಿಗೆ ಬರು. ಹೌದು, 1900ರಲ್ಲಿ ಎಷ್ಟು ಪ್ರಕಾರದ ಸ್ವಾತಂತ್ರ್ಯಗಳು? ಮೊದಲು ಇದ್ದು 7 ಇದ್ದು. ಈಗ ಆಸ್ತಿ ಎನ್ನುವುದು ಕ್ಯಾನ್ಸಲ್ ಆಗಿದೆ.
ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಯಾವುದು? ಸ್ಟಾರ್ ಹಾಕಿ. 23, 24 ಇವೆರಡು ಎದರ ಬರ್ತಾವ ಹೇಳ್ರಿ? ಸ್ವಾತಂತ್ರ್ಯ ಆಗನ ಯಾವುದು? ಶೋಷಣೆಯ ವಿರುದ್ಧದ ಹಕ್ಕು. ವಿರುದ್ಧದ ಹಕ್ಕು. ಒತ್ತಾಯದ ದುಡಿಮೆ ಇವೆಲ್ಲ ಇದ್ರಾಗೆ ಬರ್ತಾವ. ಬ್ರೇಕೆಡ್ದಾಗ ಬರ್ರಿ. ಗುಲಾಮಗಿರಿ, ಒತ್ತಾಯದ ದುಡಿಮೆ, ಮಾನವನ ವ್ಯಾಪಾರ ಅವೆಲ್ಲ ಸ್ಟಾಪ್ ಆಗೋದು ಇದ್ರಾಗೆ. ಒತ್ತಾಯದ ದುಡಿಮೆ, ಗುಲಾಮಗಿರಿ, ಮಾನವನ ವ್ಯಾಪಾರದ ನಿಷೇಧ. 24 ಕಾರ್ಖಾನೆಗಳಲ್ಲಿ 14 ವಯೋಮಿತಿಗಿಂತ ಚಿಕ್ಕವರು ಅಂದ್ರೆ ಎಲ್ಲಿದಿಂದ ಎಲ್ಲಿ ತನಕ ದುಡಿಸ್ಕೋಬಾರ್ದು. 0 to ಆ ವಯಸ್ಸಿನ ಮಕ್ಕಳನ್ನು ದುಡಿಸ್ಕೋಬಾರದು. 6 ರಿಂದ 14 ಹೇಳಿದ್ರೆ ಸಾಲಿಗೆ ಹೋಗೋ ಮಕ್ಕಳ್ರಿ ಅವು. ನೆಕ್ಸ್ಟ್ 25 ರಿಂದ 28 ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ. ಹೆಡ್ಲೈನ್ ಅಲ್ಲೇ ಸೈಡಿಗೆ. ಧಾರ್ಮಿಕ ವ್ಯವಹಾರಗಳ ಸ್ವಾತಂತ್ರ್ಯ. ಧಾರ್ಮಿಕ ವ್ಯವಹಾರಗಳ ಸ್ವಾತಂತ್ರ್ಯ ಬಲ್ 29-30 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ. ಸಾಂಸ್ಕೃತಿಕ ಶೈಕ್ಷಣಿಕ ಸ್ವಾತಂತ್ರ್ಯ 29-32 ಸಾಂಸ್ಕೃತಿಕ ಶೈಕ್ಷಣಿಕ ಸ್ವಾತಂತ್ರ್ಯ. ಹೌದು, ಇಲ್ಲಿ ವರ್ಡ್ ಅದ ನೋಡ್ರಿ. ಅಲ್ಪಸಂಖ್ಯಾತರು ಎಂದರೆ ಯಾರ್ಯಾರು ಬರ್ತಾರ ಅಂತ ಹೇಳಿನಿ? 6 ಸಮುದಾಯ: ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್, ಬೌದ್ಧ ಧರ್ಮ, ಜೈನ ಧರ್ಮ, ಪಾರ್ಸಿ ಧರ್ಮ. ಮೊದಲು ಜೈನ ಇರ್ಲಿಲ್ಲ, ಆಮ್ಯಾಗ ಸೇರ್ಪಡೆ ಮಾಡ್ಯಾರ. ಟೋಟಲ್ 5 ಇದ್ದು ಈಗ ಸವ. ಆಸ್ತಿಯ ಹಕ್ಕು 31 ಸ್ಟಾರ್ ಹಾಕ್ರಿ. ರದ್ದುಪಡಿಸಲಾಗಿದೆ. ಈಗ ಎಂಥ ಹಕ್ಕು ಆಗಿದೆ? ಎಷ್ಟನೇ ವಿಧಿ? ಎಷ್ಟನೇ ತಿದ್ದುಪಡಿ? ಯಾವ ವರ್ಷ? 1978. ಜಾರಿ ಬಂದಿ 79. PM ಯಾರಿದ್ರು? ಮೊರಾರ್ಜಿ ದೇಸಾಯಿ. ಅವಾಗ ರದ್ದಾಗ. ಇಷ್ಟು ವರ್ಡ್ ಬರಿ. 300A ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು. 5 ಪ್ರಕಾರದ ಏನನ್ನು ತಡೆಯಲಾಗುತ್ತದೆ? ರೇಟ್. ಹಾಗಾದರೆ 32ನೇ ವಿಧಿಗೆ ಸಂವಿಧಾನದ ಆತ್ಮ ಹೃದಯ ಎಂದು ಕರೆಯಲಾಗಿದೆ. ಯಾರು ಕರೆದಾರ? ಸಂವಿಧಾನದ ಆತ್ಮ ಮತ್ತು ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹೃದಯ ಎಂದು ಕರೆದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿದ್ದಾರೆ. ನೆಕ್ಸ್ಟ್ ಐತ್ರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವಕ್ಕ ಕಲ್ಯಾಣ ಕಾರ್ಯಕ್ರಮಗಳು ಅಂತಾರೆ, ವೆಲ್ಫೇರ್ ಪ್ರೋಗ್ರಾಮ್ಸ್. ಸಂವಿಧಾನದ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು. ವಿಧಿ 36ರಿಂದ
51. ಯಾವ ದೇಶದಿಂದ? ಐರಿಷ್ ದೇಶದಿಂದ. ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದೇ? ಅಂದ್ರೆ ನ್ಯಾಯಸಮ್ಮತವಾಗಿಲ್ಲ. ನ್ಯಾಯಸಮ್ಮತವಾಗಿಲ್ಲ. ಇದರ ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ ಮತ್ತು ಉದಾರವಾದಿ ತತ್ವ ಅಂತೇಳಿ 3 ಭಾಗ ಮಾಡಿದೆವು. ಇವಕ್ಕ ಏನದಂದ್ರೆ ಕಲ್ಯಾಣ ಕಾರ್ಯಕ್ರಮ ಅಂತೇಳಿ ಬರೀರಿ. ಕಲ್ಯಾಣ ಕಾರ್ಯಕ್ರಮಗಳು ಆಗಿವೆ. ಕಾರ್ಯಕ್ರಮಗಳು ಆಗಿವೆ. ಈ 39ನೇ ವಿಧಿ ಒಟ್ಟ ಇದರ ಕುರಿತಾಗಿ ಸಂವಿಧಾನದ ಇದರ ವಿರುದ್ಧ ಏನದಂದ್ರ ನ್ಯಾಯಾಲಯದ ಮೊರೆ ಹೋಗುವ ಹಾಗಿಲ್ಲ. ಆಯ್ತ್ರೆ. ಇನ್ನು ಉಳಿದಿದ ಸ್ಟಾರ್ ಹಾಕ್ರಿ. ಗ್ರಾಮ ಪಂಚಾಯತಿ ಸಂಘಟನೆ ವಿಧಿ 40 5 ಸ್ಟಾರ್ ಹಾಕ್ರಿ. 45 6 ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ ಶೇಷ ವ್ಯವಸ್ಥೆಯ ರಕ್ಷಣೆ ಕೊಡಬೇಕು. ಬಾಲವಾಡಿ, ಅಂಗನವಾಡಿ. ನೆಕ್ಸ್ಟ್ ಒಮ್ಮೆ ಏನದಂದ್ರೆ 48 ಎ ಸ್ಟಾರ್ ಹಾಕ್ರಿ. 49 ಸ್ಟಾರ್ ಹಾಕ್ರಿ. 50ನೇದು 5 ಸ್ಟಾರ್ ಹಾಕ್ರಿ. 51 ಇವು 4 ಸೀರಿಯಲ್ PSI ಬಂದವ. 49 50 51. ಇಲ್ಲಿ ತನಕ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎಷ್ಟು ಬಾರಿ ತಿದ್ದುಪಡಿ? 4 ಬಾರಿ ತಿದ್ದುಪಡಿ ಮಾಡಲಾಗಿದೆ. 4 times ಮಾಡಲಾಗಿದೆ. 4 ಬಾರಿ ತಿದ್ದುಪಡಿ ಮಾಡಲಾಗಿದೆ ಇಲ್ಲಿ ತನಕ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಇವೆ? 4A. ಎಕ್ಸಾಮ್ದಾಗ 4 ಅನ್ನುವುದನ್ನ ರೋಮನ್ ಅಂಕಿದೊಳಗೆ ಕೊಡ್ತಾರೆ. ವಿಧಿ ಎಷ್ಟದವಂದ್ರ 51A. ಇವುಗಳನ್ನ ಯಾವಾಗ ಸೇರ್ಪಡೆ ಮಾಡಿದ್ರು ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ. ಅಂದ್ರ ಇವು ಒರಿಜಿನಲ್ ಇರ್ಲಿಲ್ಲ. ಹೌದು, ಇವಕ್ಕೆ ಯಾಕೆ ತಗೊಂಡ್ರು ಅಂದ್ರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಬಲಿಷ್ಠಗೊಳಿಸಲಿಕ್ಕೆ ಇವ್ ತಗೊಂಡಿದ್ದೇವೆ. ಅಂದ್ರೆ ಇದರ ಅರ್ಥ ಏನು ಅಂದ್ರ 51A ಎಷ್ಟು ಕರ್ತವ್ಯಗಳು? 11. ಒರಿಜಿನಲ್ ಏಸಿದ್ದು ಈಗ ಎಸವ 11 ಇಷ್ಟು ಬರೀರಿ. ಈ ಸದ್ಯಕ್ಕೆ ಎಸವ್ರಿ. ಇಲ್ಲೊಂದು ವರ್ಡ್ ಬರೆಸ್ತೇನೆ ನೋಡ್ರಿ. ಇಲ್ಲೊಂದು ಸಣ್ಣದ ವರ್ಡ್ ಬರ್ಕೋತೀರಿ. ಸರ್, ಯಾವ ಸಮಿತಿಯ ವರದಿಯಿಂದ ಸೇರ್ಪಡೆ ಮಾಡಲಾಯಿತು? ಸ್ವರ್ಣ ಸಿಂಗ ಆಯೋಗ. ಯಾವ ಆಯೋಗ ರೀ? ಸ್ವರ್ಣ ಸಿಂಗ ಆಯೋಗದ ವರದಿ ಅಂತೇಳಿ ಹೇಳ್ತೇವಲ್ಲ. ಈ ಸ್ವರ್ಣ ಸಿಂಗ ಆಯೋಗದ ವರದಿಯ ಪ್ರಕಾರ ಅವರು ಸ್ತಂಭ ಅಂತ ಹೇಳಿದ್ರು? 8 ಹೇಳಿದ್ರು. ನಮ್ಮಲ್ಲಿ ಜಾರಿಗೆ ಬಂದದ್ದು ಎಷ್ಟು? 10 ಬಂದು. ಈಗ ಜಾರಿಗೆ 10, ಈಗ 11. ಹಿಂಗ್ ಗೊತ್ತಿರ್ಬೇಕು ಸರ್. ಅವಾಗ ಪ್ರಧಾನಮಂತ್ರಿ ಯಾರಿದ್ರು? ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ರು. ಅವಾಗ ರಾಷ್ಟ್ರಪತಿ ಯಾರಿದ್ರು? ಫಕ್ರುದ್ದೀನ್ ಅಲಿ ಅಹಮ್ಮದ್. ಫಕ್ರುದ್ದೀನ್ ಅಲಿ ಅಹಮ್ಮದ್. ಅಲಿ ಅಹಮ್ಮದ್ ಅವರೇ ಇದ್ರು. ಇನ್ನ ಇವು ನ್ಯಾಯಸಮ್ಮತವಾಗಿಲ್ಲ, ನ್ಯಾಯಸಮ್ಮತವಲ್ಲ. ಅಂದ್ರೆ ಕೋರ್ಟ್ ಮೂಲಕ ಜಾರಿಗೊಳಿಸ್ಲಿಕ್ಕೆ ಬರಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಇರ್ತದ, ಬಟ್ ಏನಂದ್ರೆ ಕೋರ್ಟ್ ಮೂಲಕ ಜಾರಿಗೊಳಿಸ್ಲಿಕ್ಕೆ ಬರಲ್ಲ. ಹಾಗಾದ್ರೆ ಲಾಸ್ಟ್ ಯಾವ್ದದ? 11ನೇದು 51 ಈ ಬ್ರೆಕೆಟ್ದಕ್ಕೆ ಏನದ? 6 ರಿಂದ 14 ವರ್ಷದ ಮಕ್ಕಳಿಗೆ
ಶಿಕ್ಷಣ ಹೇಳ್ತಾರ, ಪೇರೆಂಟ್ಸ್ಗಳು ಶಿಕ್ಷಣ ಕೊಡಿಸ್ಬೇಕು ಅಂತೇಳಿ. ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ. ಯಾವ ವರ್ಷ? 2000. ಹಾಗಾದರೆ 1ನೇ ಹಕ್ಕು ಏನು ಹೇಳುತ್ತದೆ? ರಾಷ್ಟ್ರಧ್ವಜ, ರಾಷ್ಟ್ರಧ್ವಜ, ಸಂವಿಧಾನ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಗೌರವಿಸಬೇಕು. ರಾಷ್ಟ್ರಗೀತೆಗಳನ್ನು ಗೌರವಿಸಬೇಕು. ನ್ಯಾಯಸಮ್ಮತವಲ್ಲ, ನ್ಯಾಯಸಮ್ಮತವಾಗಿಲ್ಲ. ಶಿಕ್ಷಿಸಬಹುದು ತಪ್ಪಾದರೆ. ಬರೆ ಸಂವಿಧಾನದ ಭಾಗ 5 ಬರಿತೀರಿ? ಜರ ಸ್ಪೀಡ್ ಬರೀಬೇಕ್ರಿ. ಸಂವಿಧಾನದ ಭಾಗ 5 ರಾಷ್ಟ್ರಪತಿ ಕಾರ್ಯಾಂಗದ ಬಗ್ಗೆ ಹೇಳ್ತದ. ಇದು ಎಲ್ಲಿದಿಂದ ಭಾಗ 5 ಅಂದ್ರೆ 52ರಿಂದ 150, 52, 53 151ರವರೆಗೆ ಬ್ರಾಕೆಟ್ ಬರೀ. ಭಾಗ 5 52ರಿಂದ 150, 51. ಇದೇ ಈ ಪಾರ್ಟ್ ಬಹಳ ಇಂಪಾರ್ಟೆಂಟ್. ನಾವು ಭಾರತದ ರಾಷ್ಟ್ರಪತಿ ಇವರು ದೇಶದ ಪ್ರಥಮ ಅದು ಇದು ವರ್ಡ್ ಬನ್ನಿ. ಪ್ರಥಮ ಪ್ರಜೆ ಪಟ್ನೆ ಬರೀರಿ. ದೇಶದ ಒಕ್ಕೂಟದ ಕಾರ್ಯಾಂಗದ ಅಧಿಕಾರ ಯಾರ ಹೆಸರಿನಲ್ಲಿ ನಡೆಯುತ್ತದೆ? ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಯುತ್ತದೆ. ಹೆಸರಿನಲ್ಲಿ ನಡೆಯುತ್ತದೆ. ನಡೆಯುವುದು. ರಾಷ್ಟ್ರಪತಿಗಳ ಚುನಾವಣೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? 5 ವರ್ಷಕ್ಕೊಮ್ಮೆ ಅವಧಿ ಇರ್ತದೆ. ಯಾರು ನಡೆಸ್ತಾರ? ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ನಡೆಸ್ತದೆ. ಈ ವಿವಾದ ಉಂಟಾದರೆ ಯಾರು ಬಗೆಹರಿಸಬೇಕು? ಸುಪ್ರೀಂ ಕೋರ್ಟ್. ಯಾರು ಬಗೆಹರಿಸಬೇಕು? ಮುಖ್ಯ ನ್ಯಾಯಾಧೀಶರು ಬಗೆಹರಿಸಬೇಕು. ಹಾಗಾದರೆ ವಿವಾದ ಬಗೆಹರಿಸುವವರು ಯಾರು ಅಂದ್ರೆ ಸುಪ್ರೀಂ ಕೋರ್ಟ್ ಬಗೆಹರಿಸುವರು. ಆಯ್ತರೆ? 15,000 ರೂಪಾಯಿ ಠೇವಣಿಯಲ್ಲಿಡಬೇಕು. ಡಿಪಾಸಿಟ್ RBIದಲ್ಲಿ ಠೇವಣಿ ಇಡತಕ್ಕದ್ದು. ವೋಟ್ ಎಷ್ಟು ತೊಗೊಳ್ಳೇಬೇಕು? ಮತ ಪಡೆಯದಿದ್ದರೆ ಠೇವಣಿ ಜಪ್ತಿ. ಪಡೆಯದಿದ್ದರೆ ಠೇವಣಿ ಜಪ್ತಿ. ಠೇವಣಿ ಜಪ್ತಿ ಆಗುವುದು. ಠೇವಣಿ ಜಪ್ತಿ ಮಾಡುವರು. ರಾಷ್ಟ್ರಪತಿಗಳ ಚುನಾವಣಾ ರೀತಿ ಏಕಮತ, ಪ್ರಮಾಣಗತ. ಏಕಮತ, ಪ್ರಮಾಣಗತ, ಪ್ರಮಾಣಗತ, ಪ್ರಾತಿನಿಧ್ಯ, ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಅಂತ ಹೇಳಿ. ರಾಷ್ಟ್ರಪತಿಯ ಅವಧಿ ಪ್ರಮಾಣ ವಚನ ಸ್ವೀಕರಿಸಿದ ದಿನಾಂಕದಿಂದ ಎಷ್ಟು? ಪ್ರಮಾಣ ವಚನ ಸ್ವೀಕರಿಸಿದ ದಿನಾಂಕದಿಂದ. ದಿನಾಂಕದಿಂದ 5 ವರ್ಷ ಇರ್ತವೆ. ರಾಷ್ಟ್ರಪತಿಗಳು ಮರು ಚುನಾವಣೆಗೆ ಅರ್ಹತೆ ಹೊಂದಿರುತ್ತಾರೆ. ಹೌದು. ನಿವೃತ್ತಿಯ ವಯಸ್ಸು ಎಷ್ಟು? ಇಲ್ಲ.
ನಿವೃತ್ತಿಯ ವಯೋಮಿತಿ ಇಲ್ಲ. ರಾಷ್ಟ್ರಪತಿ ಚುನಾಯಿತರಾಗಲು ಅರ್ಹತೆಗಳು: ಫಸ್ಟ್, ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಇರಬೇಕು. ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಬೇಕು. ಸದಸ್ಯನಾಗುವ ಅರ್ಹತೆ ಬೇಕು. ಪ್ಲಸ್ 35 ವರ್ಷ ವಯಸ್ಸು ಆಗಿರಬೇಕು. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಸುಪ್ರೀಂ ಕೋರ್ಟಿನ ಮುಖ್ಯ ಅಥವಾ ಅವರು ಇಲ್ಲಿಲ್ಲ ಅಂದ್ರೆ ಇತರೆ ನ್ಯಾಯಾಧೀಶರು ಬೋಧಿಸುವರು. ರಾಷ್ಟ್ರಪತಿಗಳ ಮಹಾಭಿಯೋಗದ ವಿಧಿ 61. 1 2 3 4 ಗಿರಿ ಹಾಕ್ಬೇಕು. ಏನದ ಇದು ಅಂತ ಕೇಳ್ತಾರ. ಏನ್ ಕೇಳ್ತಾರ ಅಂದ್ರ ಇದರದ್ದು ವಿಶೇಷತೆ: 1 ಸದಸ್ಯರು 14 ದಿನ ಅಡ್ವಾನ್ಸ್ ನೋಟಿಸ್, 2 ಸದನಗಳಲ್ಲಿ 2/3 ಅಂಶ ಬಹುಮತ ಮನೆ. ರಾಷ್ಟ್ರಪತಿಗಳ ಸ್ಥಾನ ತೆರವುಗೊಂಡರೆ ಎಷ್ಟು ತಿಂಗಳದಾಗ ತುಂಬಬೇಕು? 6 ತಿಂಗಳದಾಗ ತುಂಬಬೇಕು. ಇಷ್ಟು ವರ್ಡ್ ಕ್ವಶನ್ ಆಯ್ತ್ರ. ಈಗ ಬರೋದು ಯಾವುದು ಅಂದ್ರ ಉಪರಾಷ್ಟ್ರಪತಿಯ ಬಗ್ಗೆ. ಉಪರಾಷ್ಟ್ರಪತಿಗಳ ಹುದ್ದೆ 63 ಚಾಲು ಆಗ್ತದೆ. ಈಗ ಅಷ್ಟಾರಾಕ್ರೆ 63ನೇ ವಿಧಿ. ಉಪರಾಷ್ಟ್ರಪತಿ ಹುದ್ದೆ ಇವರು ಭಾರತದ ದ್ವಿತೀಯ ಪ್ರಜೆಯಾಗಿದ್ದಾರೆ. ಹಾಗಾದರೆ ಇವರು ಯಾವ ಸಭೆಗೆ ಚೇರ್ಮನ್ ಇರ್ತಾರ? ಆದರೆ ರಾಜ್ಯಸಭೆಗೆ ಇವರು ಏನಲ್ಲ, ರಾಜ್ಯಸಭೆಗೆ ಸದಸ್ಯರಲ್ಲ. ಆದ್ರೂ ಆ ಮನೆಗೆ ಚೇರ್ಮನ್, ಸದಸ್ಯ ಆಗಿರಲ್ಲ ಅಂತ ಹೇಳ್ತಾರೆ. ಉಪರಾಷ್ಟ್ರಪತಿಯು ಹಂಗಾಮಿ ರಾಷ್ಟ್ರಪತಿಯಾಗಿ ಎಷ್ಟು ದಿನ ಕಾರ್ಯನಿರ್ವಹಿಸಬಹುದು? 6 ತಿಂಗಳ. ಇಲ್ಲಿ ತನಕ ಸಲ ಹಂಗಾಮಿ ರಾಷ್ಟ್ರಪತಿಯಾಗ್ಯಾರ? 3 ಜನ ಯಾರ್ಯಾರಾಗ್ಯಾರ? ಫಸ್ಟ್ ವಿ ಗಿರಿ, ಆಮ್ಯಾಗ ಎಂ ಹಿದಾಯತ್ ಉಲ್ಲಾ ಆದ ಬಳಿಕ ಬಿಡಿ ಜತ್ತಿ, 3 ಜನ ಅದಾರ. ಹಾಗಾದರೆ ವಿ ಗಿರಿ ಅವರು ಯಾರು ಮರಣ ಹೊಂದಿದಾಗ? ಜಾಕೀರ್ ಹುಸೇನ ರಾಷ್ಟ್ರಪತಿ ಮರಣ ಹೊಂದಿದಾಗ ಎಂ ಹಿದಾಯತ್ ಉಲ್ಲಾ. ವಿ ಗಿರಿ ಎದಕ್ಕೆ ರಾಜೀನಾಮೆ ಕೊಟ್ಟಾಗ? ಉಪರಾಷ್ಟ್ರಪತಿಗೆ ರಾಜೀನಾಮೆ. ಇವ್ರು ತೀರ್ಕೊಂಡಿದ್ರು, ಇವ್ರು ರಾಜೀನಾಮೆ ಕೊಟ್ಟು. ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟಾಗ ಬಿಡಿ ಜತ್ತೀಯರ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರ ಮರಣದಿಂದ. ಭಾರತದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ 3 ಹುದ್ದೆ ಅಲಂಕರಿಸ್ಯಾರ. ಹಂಗಾಮಿ ರಾಷ್ಟ್ರಪತಿಯಾಗ್ಯಾರ, ಆಮ್ಯಾಗ ಉಪರಾಷ್ಟ್ರಪತಿ ಹುದ್ದೆನೂ ವಿಜೇತರಾಗ್ಯಾರ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆಗಿದ್ರು. ಉಪರಾಷ್ಟ್ರಪತಿಗಳ ಚುನಾವಣೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ. ಉಪರಾಷ್ಟ್ರಪತಿಗಳ ಅವಧಿ 5 ವರ್ಷ ಎಂದಿನಿಡಿದು ಪ್ರಮಾಣ ವಚನ ಸ್ವೀಕರಿಸಿದ ದಿನಾಂಕದಿಂದ. ಉಪರಾಷ್ಟ್ರಪತಿಯ ಸ್ಥಾನ ಖಾಲಿಯಾದರೆ ಏಸಿಂದ ತುಂಬಬೇಕು? ಇವರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸುವ. ಇನ್ನ ಮತ್ತೆ ಏನಾದರೂ ರಾಷ್ಟ್ರಪತಿಗಳು ಕ್ಷಮಾದಾನ ಮಾಡುವುದು 72. ಯಾರ ಸಲಹೆ ಮೇರೆಗೆ? ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಕ್ಷಮಾದಾನ. ಎಷ್ಟು ವಿಧಗಳಲ್ಲಿ ಕ್ಷಮಾದಾನ ಮಾಡಬಹುದು? 5 ವಿಧಗಳಲ್ಲಿ ಕ್ಷಮಾದಾನ ಮಾಡಬಹುದು. ಒಕ್ಕೂಟದ ಕಾರ್ಯಾಂಗದ ಅಧಿಕಾರ ರಾಷ್ಟ್ರಪತಿಗಳ ಹೆಸರಿನಲ್ಲಿಕ್ಕಿದೆ.
ಆದರೆ ಒಕ್ಕೂಟದ ಕಾರ್ಯಾಂಗದ ನಿಜವಾದ ಅಧಿಕಾರ ಎಂಜಾಯ್ ಮಾಡೋರು PM. ನಿಜವಾಗಿ ಅಧಿಕಾರ ಎಂಜಾಯ್ ಮಾಡ್ತಾರೆ ಯಾರು ಅದು ಹೇಳ್ಬೇಕು. ಇದನ್ನು ನೋಡಿ, ಇವ್ರು ಯಾರದಾರ ಈಗ ಮಂತ್ರಿ ಮಂಡಲ ಅಂದ್ರೆ ಏನ್ ಹೇಳಿ ನೋಡೋಣ. ಕ್ಯಾಬಿನೆಟ್ ರಾಷ್ಟ್ರಪತಿಗೆ ಸಹಾಯ ಮಾಡಲು ಏನು ಇರುತ್ತದೆ? ಮಂತ್ರಿ ಮಂಡಲದ ಸಭೆಯ ಅಧ್ಯಕ್ಷತೆ ಯಾರು ವಹಿಸುತ್ತಾರೆ? ಅಧ್ಯಕ್ಷತೆ PM. ಯಾರು ವಹಿಸ್ಕೋತಾರ್ರಿ? ಹಾಗಾದ್ರೆ ಮಂತ್ರಿ ಮಂಡಲದಲ್ಲಿ ಎಷ್ಟು ಟೈಪ್ ಅದಾರ? 3. ಒಂದನೇದ್ದು ಏನಂದ್ರೆ ಕ್ಯಾಬಿನೆಟ್ ಮಂತ್ರಿಗಳು ಅಂತ ಹೇಳಿ ಇರ್ತಾರೆ. ಹಾಗಾದ್ರೆ ಎರಡನೆಯದ್ದು ರಾಜ್ಯ ಖಾತೆ ಸ್ವತಂತ್ರ ಅಂತೇಳಿ ಇರ್ತಾರ. ರಾಜ್ಯ ಖಾತೆ ಸ್ವತಂತ್ರ. ಮೂರನೆಯದ್ದು ರಾಜ್ಯ ಖಾತೆ ಸಹಾಯಕ ಅಂತೇಳಿ ಇರ್ತಾರ. ಹಾಗಾದ್ರೆ ಯಾರಿಗೆ ಸಹಾಯಕ ಮಾಡೋದು ಅಂದ್ರೆ ಕ್ಯಾಬಿನೆಟ್ ಅದಾವ್ರಿ. ಕ್ಯಾಬಿನೆಟ್ ಎಷ್ಟು ಮಂದಿ ಇರ್ತಾರೆ ಹೇಳಿ ನೋಡಿ. ಶಿವಾಯ ಅಪ್ರಾಕ್ಸಿಮೇಟ್ಲಿ ಸದ್ಯಕ್ಕೆ ಕ್ಯಾಬಿನೆಟ್ 29 ಅದ. ಟೋಟಲ್ ಮಂತ್ರಿ ಮಂಡಲ ಚುನಾಯಿತ ಸದನದ ಅಂದ್ರ ಲೋಕಸಭೆಯ ಚುನಾಯಿತ ಸದನದ ಶೇಕಡ 15 ಮೀರಕೂಡದು. PM ಒಳಗೊಂಡಿರುವಂತೆ ಕೂಡದು. ಆಯ್ತ್ರ? ಹಾಗಾದ್ರೆ ಈ ಸದ್ಯಕ್ಕ ಭಾರತದಲ್ಲಿ 543 ಇಂಟು 15 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಷ್ಟು ಮಂದಿ ಅದಾರಿ ಸದ ಪ್ರೆಸೆಂಟ್ ಎಷ್ಟು ಅದಾರ ಈಗ? ಅಟಾರ್ನಿ ಜನರಲ್ ವಿಧಿ 76. ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ. ಯಾರ ಸಲಹೆ ಮೇರೆಗೆ? ಸಲಹೆ ಮೇರೆಗೆ. ಇವರು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ. ಅತ್ಯುನ್ನತ ಕಾನೂನು ಅಧಿಕಾರಿ ಅದಾರ. ಇವರು ಎಷ್ಟು ಜನ ಅಧಿಕಾರದಾಗ ಇರ್ತಾರ? ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಅಧಿಕಾರರಿವರು. ರಾಷ್ಟ್ರಪತಿ ಇಚ್ಛೆ ಮೇರೆಗೆ. ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಯಾರು ಅಧಿಕಾರದಲ್ಲಿ ಇರುವರು? ಎಷ್ಟು ಹೇಳಬೇಕು ಈ ಸದ್ದ? ಇವರು ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಏನ್ ಮಾಡಬಹುದು? ಭಾರತದ ಸರ್ಕಾರದ ವ್ಯವಹಾರಗಳ ನಡವಳಿಕೆ ಅದೇನು ಬೇಡ. ರಾಷ್ಟ್ರಪತಿಗೆ ಮಾಹಿತಿ ಒದಗಿಸುವ ಕುರಿತು ಪ್ರಧಾನಮಂತ್ರಿಗಳ ಕರ್ತವ್ಯ 78. ನೆಕ್ಸ್ಟ್ ಆಮೇಲೆ ಬರೋದು ಸಂಸತ್ತಿನ ರಚನೆ ಅಂತ ಹೇಳಿ ಬರ್ತದೆ. ಭಾರತದ ಸಂಸತ್ತಿನ ರಚನೆ ಭಾಗ 5 ಅಧ್ಯಾಯ 2 ಅಂತ ಹೇಳಿ ಬರ್ತದೆ. ಅಧ್ಯಾಯ 2 ಸಂಸತ್ತು ಏನನ್ನು ಒಳಗೊಂಡಿದೆ? ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು 3 ಕೂಡದರ ಪಾರ್ಲಿಮೆಂಟ್. ರಾಜ್ಯಸಭೆಯ ರಚನೆ 80, ಗರಿಷ್ಠ ಸಂಖ್ಯೆ 250. ಈಗಿರೋದು 245. ಅದರೊಳಗ 12 ಸದಸ್ಯರನ್ನು ರಾಷ್ಟ್ರಪತಿ ನಾಮಕರಣ ಮಾಡುತ್ತಾರೆ. ಕಲೆ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ ಮುಂತಾದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ. ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿ ಎಷ್ಟು ವರ್ಷ? ವಯೋಮಿತಿ ಎಷ್ಟು ಬೇಕು? 30 ವರ್ಷ ಆಗಿರಬೇಕು. 30 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಲೋಕಸಭೆಯ ರಚನೆ 550 ಕೆಪಾಸಿಟಿ ಅದ. ಆದರೆ ಈಗ ಎಷ್ಟು? 543. ಇನ್ನ ಇದ್ರೊಳಗ ಎಲ್ಲ ಆಂಗ್ಲೋ ಇಂಡಿಯನ್ ಇದ್ದವ್ರನ್ನ ರದ್ದು ಮಾಡಿಬಿಟ್ರ. ವಯೋಮಿತಿ ಎಷ್ಟು ಬೇಕು? 25 ವರ್ಷ ಆಗಿರಬೇಕು. ಇದರ ಮೆಂಬರ್ಗಳಿಗೆ ಏನಂತಾರಂದ್ರೆ MP. ಎಷ್ಟು ವರ್ಷ ಇರ್ತಾರ? 5. ಜನಗಣತಿಯ ನಂತರ ಏನದಂದ್ರ
ಈ ಸಂಸತ್ತಿನ ಸ್ಥಾನಗಳ ಮರು ಹೊಂದಾಣಿಕೆ ಈಗ ಜಾರಿಯಲ್ಲಿರುವುದು ಎಷ್ಟಿರ್ತದ? 71 ಜನಗಣತಿಯ ಸ್ಥಾನಗಳು ಅದಾವ. ಈಗ ಇದು ಚೇಂಜ್ ಆಗೋದದ ರೀ. 2026ರಲ್ಲಿ ಮರು ಹೊಂದಾಣಿಕೆ ಆಗಲಿದೆ. ಮರು ಹೊಂದಾಣಿಕೆ ಆಗಲಿದೆ. ನೆಕ್ಸ್ಟ್, ಸಂಸತ್ತಿನ ಸದನಗಳ ಅವಧಿ 6 ತಿಂಗಳ ಮೀರಬಾರದು. ಹಾಗಾದರೆ ಕೊನೆಯ ಉಪಸ್ಥಿತಿ ಮುಂದಿನ ಉಪಸ್ಥಿತಿಯ ನಡಬರಕ್ಕ ಇಲ್ಲಿ ಕೊನೆಯ ಉಪಸ್ಥಿತಿ, ಇಲ್ಲಿ ಮುಂದಿನ ಮೊದಲ ಉಪಸ್ಥಿತಿ ನಡಬರಕ್ಕೆ ಎಷ್ಟು ತಿಂಗಳ ಮೀರಬಾರದು? ಇದು ಹೇಳಿ ಬರ್ಬೇಕು ನೀವು. ಲಾಸ್ಟ್ ಡೇ ಆಫ್ ದಿ ಸೆಷನ್ ನೆಕ್ಸ್ಟ್ ಫಸ್ಟ್ ಡೇ ಆಫ್ ದಿ ಸೆಷನ್. ಇದನ್ನ ನಮ್ಮ ಇಂಡಿಯಾದೊಳಗ ಮಿನಿಮಮ್ 2 ನಡಿಬೇಕು. ಆದ್ರೆ 3 ನಡೀತಾವ: ಬಜೆಟ್, ಮಾನ್ಸೂನ್, ಚಳಿಗಾಲ. ಸಂಸತ್ತಿನ ಸದಸ್ಯತ್ವಕ್ಕೆ ಅನರ್ಹತೆ ಯಾರು ಡಿಸೈಡ್ ಮಾಡ್ತಾರ ಅಂದ್ರೆ ರಾಷ್ಟ್ರಪತಿಗಳು. ಯಾರ ಸಲಹೆ ಮೇರೆಗೆ ಅಂದ್ರೆ ಚುನಾವಣಾ ಆಯೋಗದ ಸಲಹೆ ಮೇರೆಗೆ. ಸಂಸತ್ತಿನ ಅಧಿವೇಶನ ಕರೆಯುವ, ಮುಂದೂಡುವ ಇವೆಲ್ಲ ಏನದಂದ್ರ ವಿಸರ್ಜನೆ ಮಾಡುವ ಅಧಿಕಾರ ಯಾರು ಹೊಂದಿದ್ದಾರೆ ಅಂದ್ರೆ ರಾಷ್ಟ್ರಪತಿಗೆ ಆ ಪವರ್ಸ್ಗಳು ಅದಾವ. ಸಂಸತ್ತಿನ ಸದನಗಳಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡುತ್ತಾರೆ. ಆಗ ಕ್ವಶನ್ ಅವರ್ ಅಂತ ಹೇಳಿ ಇರಲ್ಲ. ಯಾವಾಗ ಅಂದ್ರೆ ಚುನಾವಣೆ ಆದ ಮೊದಲ ಸಮಯದಲ್ಲಿ ಭಾಷಣ ಮಾಡ್ತಾರ. ನಂತರ ಮೊದಲ ಸಭೆಯಲ್ಲಿ ಭಾಷಣ ಮಾಡೋದು, ಪ್ಲಸ್ ಪ್ರತಿ ವರ್ಷ ನಡೆಯುವ ಪ್ರತಿ ವರ್ಷದ ಮೊದಲ ಸಭೆಯಲ್ಲಿನೂ ಭಾಷಣ ಮಾಡ್ತಾರೆ. ಮೊದಲ ಸಭೆಯಲ್ಲಿ ಭಾಷಣ ಮಾಡ್ತಾರ. ಆ ಸಂದರ್ಭದ ಕ್ವಶನ್ ಅವರ್ ಇರಲ್ಲ. ರಾಷ್ಟ್ರಪತಿಗಳು ಕೆಲವೊಮ್ಮೆ ವಿಶೇಷ ಭಾಷಣ ಮಾಡುವ ಅಧಿಕಾರ, ಅಟಾರ್ನಿ ಜನರಲ್ ಹಕ್ಕು, ಮಂತ್ರಿಗಳ ಇವನಂದ್ರ ಪವರ್ಸ್ಗಳ ಬಗ್ಗೆ. ಸಂಸತ್ತಿನ ಅಧಿಕಾರಗಳು, ಪವರ್ಸ್ ಆಫ್ ದಿ ಪಾರ್ಲಿಮೆಂಟ್ ಇವದಾವ. ರಾಜ್ಯಸಭೆಯ ಸಭಾಪತಿ ಎಂದರೆ ಯಾರು ಅಂದ್ರೆ ಉಪರಾಷ್ಟ್ರಪತಿ. ರಾಜ್ಯಸಭೆಯ ಸಭಾಪತಿಗೆ ಎಷ್ಟು ಅಧಿಕಾರದ ಅವಧಿ? 5 ವರ್ಷ. ಉಪಸಭಾಪತಿ ಎಂದರೆ ಚುನಾಯಿತ ಸದಸ್ಯರಲ್ಲಿಯೇ ಒಬ್ಬರು. ಚುನಾಯಿತ ಸದಸ್ಯ ಅಂದ್ರೆ ಅದರ ಸದಸ್ಯರಲ್ಲಿಯೇ ಒಬ್ಬರನ್ನು ಚುನಾಯಿಸರ. ಇವನ ಅಧಿಕಾರದ ಅವಧಿ 6 ವರ್ಷ. ಉಪಸಭಾಪತಿಯವರ ಸ್ಥಾನ ತೆರವು. ಅವು ಏನಂದ್ರೆ ಸಭಾಪತಿ ಉಪಸಭಾಪತಿ ಬಗ್ಗೆ ಕೇಳ. ಈಗ ಏನದಂದ್ರ ಲೋಕಸಭೆಯ ಸಭಾಪತಿ ಉಪಸಭಾಪತಿ ಇಬ್ಬರದು ಅಧಿಕಾರದ ಅವಧಿ 5 ವರ್ಷ. ಇವರಿಗೆ ಪ್ರಮಾಣ ವಚನ ಇರಲ್ಲ. ಸದಸ್ಯರಲ್ಲಿಯೇ ಒಬ್ಬರನ್ನು ಆಯ್ಕೆ ಮಾಡಲಾಗುತ್ತದೆ. ಈಗ ಓಂ ಬಿರ್ಲಾ. ನೆಕ್ಸ್ಟ್, ಇದು ಆದ ಬಳಿಕ ಸಂಸತ್ತಿನ ಕೆಲವು ಸಚಿವಾಲಯಗಳು, ಒಂದೊಂದು ಸಚಿವಾಲಯದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರ್ತಾವ ಅನ್ನೋದು ತಿಳ್ಕೊಳ್ಬೇಕು. ಪ್ರತಿ ಡಿಪಾರ್ಟ್ಮೆಂಟ್ ವೈಸ್ ನೋಡ್ಬೇಕು. ನೆಕ್ಸ್ಟ್, ಸಂಸತ್ತಿನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸುವುದು. ಅವ್ರು ಗೆದ್ದು ಬಂದ ಬಳಕ, ಆ ಗೆದ್ದು ಬಂದ ಬಳಕ ಪ್ರಮಾಣ ವಚನ ಬೋಧಿಸ್ತಾರಲ್ಲ. ಹಾಗಾದರೆ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಎಷ್ಟರದಾಗ ಅಂದ್ರೆ 99. ಇಲ್ಲಿ ಏನದಂದ್ರ ಯಾರಿಂದ ಅಂದ್ರ ಸಭಾಪತಿಗಳಿಂದ ಪ್ರಮಾಣ ವಚನ. ಸಾಮಾನ್ಯವಾಗಿ ಏನದಂದ್ರ ಆ ಎಲ್ಲ ಗೆದ್ದು ಹೋದ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡುವ ಕಾರ್ಯಕ್ರಮ 99. ಕೋರಂ ಎಂದರೆ ಕನಿಷ್ಠ ಹಾಜರಾತಿ ಇರತಕ್ಕದ್ದು. ಸದನದ 10% ಕೋರಂ ಆಗಿದೆ. ಸದಸ್ಯರ ಸ್ಥಾನಗಳ ಅನರ್ಹತೆಗಳು ತಿಳಿದಾವ. ಇಲ್ಲಿ ಏನಂದ್ರೆ ಅವ್ರದ್ದು ಅನರ್ಹತೆಯ ತೀರ್ಮಾನ ಇವೆಲ್ಲ ಕೈಗೊಳ್ಳುವ ವಿಚಾರ. ಇಲ್ಲಿ ಸಂಸತ್ತಿನ ಸದಸ್ಯರ ವೇತನ ಭತ್ಯೆ ಅವುಗಳ ಬಗ್ಗೆ ಇಲ್ಲ.
ವಿಧೇಯಕಗಳ ಮಂಡನೆ ಮತ್ತು ಅಂಗೀಕಾರಗಳು. ಜಂಟಿ ಅಧಿವೇಶನವನ್ನು ಕರೆಯುವವರು ಯಾರು? ಜಂಟಿ ಅಧಿವೇಶನ ಕರೆಯುವವರು ರಾಷ್ಟ್ರಪತಿಗಳು. ಇಲ್ಲಿ ತನಕ ಜಂಟಿ ಅಧಿವೇಶನ ಸಲ ಕರೆದಾರ? 1961 ವರದಕ್ಷಿಣೆ ನಿಷೇಧ. ಹಾಗಾದರೆ 1978 ಬ್ಯಾಂಕಿಂಗ್ ಸೇವಾ ಸಲಹಾ ಸಮಿತಿ. ಬ್ಯಾಂಕಿಂಗ್ ಸೇವಾ ಸಲಹಾ ಸಮಿತಿ. 2002 ಉಗ್ರಗಾಮಿ ನಿಗ್ರಹ ಕಾಯ್ದೆ. 3 ಸಲ ಕರೆದ. ಜಂಟಿ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸ್ಕೋತಾರ ಅಂದ್ರೆ ಲೋಕಸಭೆಯ ಸಭಾಪತಿ ಅಧ್ಯಕ್ಷ. ಸಭಾಪತಿ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕು. ಹಾಗಾದರೆ ಜಂಟಿ ಅಧಿವೇಶನ ಎನ್ನುವ ಕಲ್ಪನೆ ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಆಸ್ಟ್ರೇಲಿಯಾದಿಂದ ಪಡೆಯಲಾಗಿದೆ. ಎದರದಿಂದ ರೀ? ಇನ್ನ ಜಂಟಿ ಅಧಿವೇಶನ ಯಾವಾಗ ಕರೀಲಿಕ್ಕೆ ಬರಲ್ಲ? ಒಂದು ಹಣಕಾಸಿನ ಮಸೂದೆ ಸಂದರ್ಭದಾಗ ಬರಲ್ಲ. ಮನಿ ಬಿಲ್ ಹಣಕಾಸಿನ ಮಸೂದೆಗೆ ಬರಲ್ಲ. ಪ್ಲಸ್ ಸಂವಿಧಾನ ತಿದ್ದುಪಡಿ ಮಾಡುವಾಗ ಜಂಟಿ ಅಧಿವೇಶನ ಕರೆಯಲು ಬರುವುದಿಲ್ಲ. ತಿದ್ದುಪಡಿಗೆ ಸಂಬಂಧಿಸಿದಂತೆ ಜಂಟಿ ಅಧಿವೇಶನ ಬರಲ್ಲ ಅಂತ ಹೇಳ್ಬೇಕು. ಕರೆಯಲು ಬರುವುದಿಲ್ಲ. ಧನ ವಿಧೇಯಕಗಳ ಕುರಿತು ವಿಶೇಷ. ಹಾಗಾದರೆ ಏನಂದ್ರೆ ಧನ ವಿನಿಯೋಗದ ಪರಿಭಾಷೆ. ರಾಷ್ಟ್ರಪತಿಗಳು ವಿಧೇಯಕಗಳನ್ನು ತಿರಸ್ಕರಿಸಬಹುದು, ಅನುಮತಿಸಬಹುದು ಮತ್ತು ಸಂಸತ್ತಿನಿಂದ ಬಂದಿರುವ ಯಾವುದೇ ಮಸೂದೆಗಳಿಗೆ ಸಹಿ ಮಾಡಬಹುದು, ಹೊಳಿ ಕಳಿಸಬಹುದು ಅಥವಾ ಈ 3 ವಿಚಾರಗಳನ್ನು ಬರ್ತಾವ. 3 ಟೈಪ್ಸ್ ಅದಾವ. ಇಲ್ಲಿ ತನಕ ಇಷ್ಟು ನೀವು ಬರ್ಕೊಂಡಿರ್ಬೇಕು. ಉಳಿದಿದ್ದು ನೆಕ್ಸ್ಟ್ ಕ್ಲಾಸ್. ಧನ್ಯವಾದಗಳು.